ರೈತರೆ, ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗಳಿಗೆ ಬರುವಂತ ರೋಗಗಳನ್ನ ತಡೆಗಟ್ಟಬೇಕು ಅಂತಂದ್ರೆ ನಾನು ಹೇಳುವಂತ ಈ ಟಿಪ್ಸ್ ನ ತಪ್ಪದೇ ಫಾಲೋ ಮಾಡಿ. ಹೌದು, ಕೋಳಿಗಳನ್ನ ನೀವು ಸಾಕ್ತೀರಿ ಅಂತಂದ್ರೆ ಕೋಳಿಗಳಿಗೆ ಶುದ್ಧ ಪಾತ್ರೆಯಲ್ಲಿ ಶುದ್ಧ ನೀರನ್ನ ಯಾವತ್ತಿಗೂ ಕೂಡ ಇಡಬೇಕಾಗತ್ತೆ. ಇನ್ನು ಕೋಳಿ ಆಹಾರವನ್ನ ಒಣಗಿದ ಹಾಗೆ ಸ್ವಚ್ಛ ಸ್ಥಳದಲ್ಲಿ ಇಡಬೇಕಾಗತ್ತೆ. ಅಷ್ಟೇ ಅಲ್ಲ, ಕೋಳಿಗಳ ಫೀಡರ್ ಬಾಕ್ಸ್ ಏನಿರುತ್ತೋ ಅದನ್ನ ಪ್ರತಿದಿನ ನೀವು ಕಂಪ್ಲೀಟ್ ಆಗಿ ತೊಳಿಬೇಕಾಗತ್ತೆ. ಇನ್ನು ಕೋಳಿ ಶೆಡ್ ಅನ್ನ ಪ್ರತಿದಿನ ಸ್ವಚ್ಛವಾಗಿ ಇಡಬೇಕು. ನೆಲ ಹಾಗೆ ಗೋಡೆಯ ಸುತ್ತಮುತ್ತ ಸುಣ್ಣವನ್ನ ಬಳಿಬೇಕಾಗತ್ತೆ. ಇದರಿಂದ ಬರುವಂತ ಕೀಟ ರೋಗಗಳನ್ನ ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ಯಾವ ಕೋಳಿಗಳು ರೋಗಕ್ಕೆ ತುತ್ತಾಗಿದೆಯೋ ಅಂತಹ ಕೋಳಿಗಳನ್ನ ಬೇರೆ ಕೋಳಿಯಿಂದ ಬೇರ್ಪಡಿಸಬೇಕು. ಅಷ್ಟೇ ಅಲ್ಲ, ಕೋಳಿಗಳ ಶೆಡ್ ನಲ್ಲಿ ಕೋಳಿಗಳನ್ನ ಬಿಟ್ರೆ ಬೇರೆ ಪ್ರಾಣಿಗಳನ್ನ ಸಾಕಲೇಬಾರದು. ಅಂದ್ರೆ ಗೌಜುಗ ಹಕ್ಕಿ ಆಗಿರ್ಬೋದು, ಮೊಲ ಆಗಿರ್ಬೋದು, ಈ ರೀತಿಯಾದಂತ ಬೇರೆ ಪ್ರಾಣಿಗಳನ್ನ ಸಾಕಬಾರದು. ಇದರಿಂದ ಅವುಗಳಿಗೆ ಬರುವಂತ ರೋಗ ಮತ್ತು ಹೆಚ್ಚು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇವಿಷ್ಟು ಟ್ರಿಕ್ಸ್ ನ ನೀವು ತಪ್ಪದೇ ಫಾಲೋ ಮಾಡಿ. ಆಗ ಕೋಳಿಗಳಿಗೆ ಬರುವಂತ ರೋಗಗಳನ್ನ ಖಂಡಿತ ತಡೆಯೋದಕ್ಕೆ ಸಾಧ್ಯ ಇದೆ. ಬಾಸ್ ವಾಲಾ, ಬಿ ದ ಬಾಸ್.